ಓಂ ಶಾಂತಿ. ಇಂದಿನ ದಿನಾಂಕ 3/11/2024. ಅವ್ಯಕ್ತ ಬಾಪ್ದಾದ ರಿವೈಸ್ ದಿನಾಂಕ 25/10/2 ಮಧುಬನ. ಬ್ರಾಹ್ಮಣ ಜೀವನದ ಆಧಾರ ಪವಿತ್ರತೆಯ ಘನತೆ. ಇಂದು ಸ್ನೇಹದ ಸಾಗರ ತಂದೆಯು ತನ್ನ ಸ್ನೇಹಿ ಮಕ್ಕಳನ್ನು ನೋಡಲು ಬಂದಿದ್ದೇವೆ. 4 ಕಡೆಯ ಸ್ನೇಹಿ ಮಕ್ಕಳು ಆತ್ಮೀಯ ಸೂಕ್ಷ್ಮವಾದ ಎಳೆಗಳಲ್ಲಿ ಬಂಧಿಸಿಕೊಂಡು ತಮ್ಮ ಸಿಹಿಯಾದ ಮನೆಗೆ ಬಂದು ತಲುಪಿದ್ದೀರಿ. ಹೇಗೆ ಮಕ್ಕಳು ಸ್ನೇಹಕ್ಕೆ ಆಕರ್ಷಿತರಾಗಿ ಬಂದು ತಲುಪಿದ್ದಾರೆ, ಅದೇ ರೀತಿ ತಂದೆಯು ಮಕ್ಕಳ ಸ್ನೇಹದ ಹಗ್ಗದಲ್ಲಿ ಬಂಧಿತರಾಗಿ ಮಕ್ಕಳ ಸನ್ಮುಖದಲ್ಲಿ ಬಂದು ತಲುಪಿದ್ದಾರೆ. ಬಾಪ್ದಾದ 4 ಕಡೆಯ ಮಕ್ಕಳು ದೂರದಲ್ಲಿ ಕುಳಿತಿದ್ದರೂ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿರುವುದನ್ನು ನೋಡುತ್ತಿದ್ದಾರೆ. ಸನ್ಮುಖದಲ್ಲಿರುವ ಮಕ್ಕಳನ್ನು ಸಹ ನೋಡುತ್ತಿದ್ದಾರೆ ಮತ್ತು ದೂರದಲ್ಲಿ ಕುಳಿತಿರುವ ಮಕ್ಕಳನ್ನು ನೋಡುತ್ತಾ ಹರ್ಷಿತರಾಗುತ್ತಿದ್ದಾರೆ. ಇಂತಹ ಆತ್ಮೀಯ ಅವಿನಾಶಿ ಸ್ನೇಹ, ಪರಮಾತ್ಮನ ಸ್ನೇಹ, ಆಕಸ್ಮಿಕ ಸ್ನೇಹ ಇಡೀ ಕಲ್ಪದಲ್ಲಿ ಈಗ ಅನುಭವ ಮಾಡುತ್ತಿದ್ದೀರಲ್ಲವೇ? ಬಾಪ್ದಾದ ಪ್ರತಿಯೊಬ್ಬ ಮಕ್ಕಳ ಪವಿತ್ರತೆಯ ಶ್ರೇಷ್ಠತೆಯನ್ನು ನೋಡುತ್ತಿದ್ದಾರೆ. ಪವಿತ್ರತೆಯು ಬ್ರಾಹ್ಮಣ ಜೀವನದ ಶ್ರೇಷ್ಠತೆಯಾಗಿದೆ ಅಂದಾಗ ಪ್ರತಿಯೊಬ್ಬ ಮಕ್ಕಳ ತಲೆಯ ಮೇಲೆ ಆತ್ಮೀಯ ಶ್ರೇಷ್ಠತೆಯ ಗುರುತನ್ನು ಮತ್ತು ಪವಿತ್ರತೆಯ ಪ್ರಕಾಶತೆಯ ಕಿರೀಟವನ್ನು ನೋಡುತ್ತಿದ್ದಾರೆ. ತಾವೆಲ್ಲರೂ ತಮ್ಮ ಪವಿತ್ರತೆಯ ಕಿರೀಟ ಹಾಗೂ ಆತ್ಮೀಯ ಶ್ರೇಷ್ಠತೆಯ ಕಿರೀಟವನ್ನು ನೋಡುತ್ತಿದ್ದೀರಾ? ಹಿಂದೆ ಕುಳಿತಿರುವಂಥವರು ಸಹ ನೋಡುತ್ತಿದ್ದೀರಾ? ಇದು ಎಷ್ಟೊಂದು ಸುಂದರವಾದ ಕಿರೀಟಧಾರಿಗಳ ಸಭೆಯಾಗಿದೆ. ಪಾಂಡವರೇ ಹೌದಲ್ಲವೇ? ಕಿರೀಟಗಳು ಹೊಳೆಯುತ್ತಿವೆ ಎಲ್ಲವೇ? ಇಂತಹ ಸಭೆಯನ್ನು ನೋಡುತ್ತಿದ್ದೀರಲ್ಲವೇ? ಕುಮಾರಿಯರು ಕಿರೀಟಧಾರಿ ಕುಮಾರಿಯರಾಗಿದ್ದಾರೆ. ಮಕ್ಕಳ ಗೌರವಾನ್ವಿತ ಪರಿವಾರ ಎಷ್ಟೊಂದು ಶ್ರೇಷ್ಠವಾಗಿದೆ ಎಂದು ಬಾಪ್ದಾದ ನೋಡುತ್ತಿದ್ದಾರೆ. ತಮ್ಮ ಅನಾದಿ ಶ್ರೇಷ್ಠತೆಯನ್ನು ನೆನಪು ಮಾಡಿಕೊಳ್ಳಿ. ಯಾವಾಗ ತಾವು ಆತ್ಮಗಳು ಪರಮಧಾಮದಲ್ಲಿರುತ್ತೀರಿ ಆಗ ಆತ್ಮರೂಪದಲ್ಲಿ ತಮ್ಮ ಆತ್ಮೀಯ ಶ್ರೇಷ್ಠತೆ ವಿಶೇಷವಾಗಿದೆ. ಸರ್ವ ಆತ್ಮಗಳು ಪ್ರಕಾಶ ರೂಪದಲ್ಲಿರುತ್ತಾರೆ. ಆದರೆ ತಮ್ಮ ಹೊಳಪು ಸರ್ವ ಆತ್ಮಗಳಿಗಿಂತಲೂ ಶ್ರೇಷ್ಠವಾಗಿದೆ. ಪರಮಧಾಮ ನೆನಪಿಗೆ ಬರುತ್ತಿದೆ ಎಲ್ಲವೇ? ಅನಾದಿ ಕಾಲದಿಂದ ತಮ್ಮ ಹೊಳಪು ಮತ್ತು ನಶೆಯು ಭಿನ್ನವಾಗಿದೆ. ಹೇಗೆ ಆಕಾಶದಲ್ಲಿ ಎಲ್ಲ ನಕ್ಷತ್ರಗಳು ಹೊಳೆಯುತ್ತಿರುತ್ತದೆ ಮತ್ತು ಎಲ್ಲವೂ ಪ್ರಕಾಶವಾಗಿಯೇ ಇರುತ್ತದೆ, ಆದರೆ ಸರ್ವ ನಕ್ಷತ್ರಗಳಲ್ಲಿ ಕೆಲವೊಂದು ವಿಶೇಷ ನಕ್ಷತ್ರಗಳ ಹೊಳಪು ಭಿನ್ನ ಮತ್ತು ಪ್ರಿಯವಾಗಿರುತ್ತವೆ. ಅದೇ ರೀತಿ ಸರ್ವ ಆತ್ಮಗಳ ಮಧ್ಯದಲ್ಲಿ ತಾವು ಆತ್ಮಗಳ ಹೊಳಪು, ಆತ್ಮೀಯ ಶ್ರೇಷ್ಠತೆ, ಪವಿತ್ರತೆಯ ಹೊಳಪು ಭಿನ್ನವಾಗಿರುತ್ತದೆ. ನೆನಪಿಗೆ ಬರುತ್ತಿದೆ ಎಲ್ಲವೇ? ಪುನಃ ಆದಿಕಾಲದಲ್ಲಿ ಬನ್ನಿರಿ. ಆದಿಕಾಲವನ್ನು ನೆನಪು ಮಾಡಿಕೊಂಡಾಗ ಆದಿಕಾಲದ ದೇವತಾ ಸ್ವರೂಪದಲ್ಲಿ ಆತ್ಮೀಯ ಶ್ರೇಷ್ಠತೆಯ ವ್ಯಕ್ತಿತ್ವವು ಎಷ್ಟು ವಿಶೇಷವಾಗಿದೆ. ಇಡೀ ಕಲ್ಪದಲ್ಲಿ ದೇವತಾ ಸ್ವರೂಪದ ಶ್ರೇಷ್ಠತೆಯು ಇಲ್ಲಿಯವರೆಗೆ ಯಾರಲ್ಲಿದೆ? ಆತ್ಮೀಯ ಶ್ರೇಷ್ಠತೆ, ಪವಿತ್ರತೆಯ ವ್ಯಕ್ತಿತ್ವವು ನೆನಪಿದೆಯಲ್ಲವೇ? ನೆನಪಿದೆಯಲ್ಲವೇ? ಪಾಂಡವರಿಗೆ ನೆನಪಿದೆಯೇ? ನೆನಪಿಗೆ ಬಂದಿತೆ. ಪುನಃ ಮಧ್ಯದಲ್ಲಿ ಬಂದಾಗಿ ಮಧ್ಯಕಾಲ ದ್ವಾಪರದಿಂದ ತಮ್ಮ ಯಾವ ಪೂಜ್ಯ ಚಿತ್ರಗಳನ್ನು ಮಾಡುತ್ತಾರೆ, ಆ ಚಿತ್ರಗಳ ಶ್ರೇಷ್ಠತೆ ಮತ್ತು ಪೂಜೆಯ ಶ್ರೇಷ್ಠತೆ ದ್ವಾಪರದಿಂದ ಇಲ್ಲಿಯವರೆಗೆ ಯಾರ ಚಿತ್ರವಾಗಿದೆ? ಅನೇಕರ ಚಿತ್ರಗಳಿದೆ. ಹಾಗೆಯೇ ವಿಧಿಪೂರ್ವಕ ಪೂಜೆಯು ಯಾವ ಆತ್ಮಗಳಿಗಿದೆ? ಚಿತ್ರಗಳಂತೂ ಎಲ್ಲರದ್ದೂ ಇದೆ. ಅದರಲ್ಲಿ ಕೆಲವರು ಧರ್ಮಗುರುಗಳಿದ್ದಾರೆ, ಕೆಲವರು ರಾಜಕೀಯ ವ್ಯಕ್ತಿಗಳಿದ್ದಾರೆ, ಚಲನಚಿತ್ರದಲ್ಲಿ ಅಭಿನಯಿಸುವವರಿದ್ದಾರೆ. ಆದರೆ ಚಿತ್ರಗಳಲ್ಲಿ ಶ್ರೇಷ್ಠತೆ ಮತ್ತು ಪೂಜೆಯ ಶ್ರೇಷ್ಠತೆ ಯಾರದ್ದನ್ನು ನೋಡಿದ್ದೀರಿ? ಡಬಲ್ ವಿದೇಶಿಯರು ತಮ್ಮ ಪೂಜೆಯನ್ನು ನೋಡಿದ್ದೀರೇನೋ? ತಾವೆಲ್ಲರೂ ನೋಡಿದ್ದೀರಾ ಅಥವಾ ಕೇವಲ ಕೇಳಿದ್ದೀರಾ? ಈ ರೀತಿ ವಿಧಿಪೂರ್ವಕ ಪೂಜೆ ಮತ್ತು ಚಿತ್ರಗಳ ಹೊಳಪು, ಆತ್ಮೀಯತೆ ಯಾರಲ್ಲಿಯೂ ಇಲ್ಲ ಹಾಗೂ ಇರುವುದಿಲ್ಲ. ಯಾಕೆ?
ಪವಿತ್ರತೆಯೇ ಶ್ರೇಷ್ಠತೆಯಾಗಿದೆ. ಪವಿತ್ರತೆಯೇ ವ್ಯಕ್ತಿತ್ವವಾಗಿದೆ. ಒಳ್ಳೆಯದು. ತಮ್ಮ ಪೂಜೆಯನ್ನು ನೋಡಿದ್ದೀರಲ್ಲವೇ? ನೋಡಿಲ್ಲವೆಂದರೆ ಈಗ ನೋಡಿಕೊಳ್ಳಿ. ಈಗ ಅಂತ್ಯದಲ್ಲಿ ಸಂಗಮ ಯುಗಕ್ಕೆ ಬಂದಾಗ ಸಂಗಮದಲ್ಲಿ ಇಡೀ ವಿಶ್ವದಲ್ಲಿ ಪವಿತ್ರತೆಯ ಶ್ರೇಷ್ಠತೆ ಬ್ರಾಹ್ಮಣ ಜೀವನದ ಆಧಾರವಾಗಿದೆ. ಪವಿತ್ರತೆ ಇಲ್ಲದಿದ್ದರೆ ಪ್ರಭುವಿನ ಪ್ರೀತಿಯ ಅನುಭವ ಆಗುವುದಿಲ್ಲ. ಪರಮಾತ್ಮನ ಸರ್ವ ಪ್ರಾಪ್ತಿಗಳ ಅನುಭವವಾಗುವುದಿಲ್ಲ. ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವು ಪವಿತ್ರತೆಯಾಗಿದೆ ಮತ್ತು ಪವಿತ್ರತೆಯೇ ಆತ್ಮೀಯತೆಯ ಶ್ರೇಷ್ಠತೆಯಾಗಿದೆ. ಹಾಗಾದರೆ ಆದಿ, ಅನಾದಿ ಮತ್ತು ಆದಿ, ಮಧ್ಯ, ಅಂತ್ಯವು ಇಡೀ ಕಲ್ಪದಲ್ಲಿ ಈ ಆತ್ಮೀಯ ಶ್ರೇಷ್ಠತೆಯು ನಡೆಯುತ್ತಿರುತ್ತದೆ. ದರ್ಪಣದಲ್ಲಿ ತಮ್ಮನ್ನು ತಾವು ನೋಡಿಕೊಳ್ಳಿ. ದರ್ಪಣ ತಮ್ಮೆಲ್ಲರ ಬಳಿ ಇದೆಯಲ್ಲವೇ? ನೋಡಿಕೊಳ್ಳಬಹುದಲ್ಲವೇ? ಹಾಗಾದರೆ ನೋಡಿಕೊಳ್ಳಿ. ನಮ್ಮ ಆಂತರ್ಯದಲ್ಲಿ ಪವಿತ್ರತೆಯ ಶ್ರೇಷ್ಠತೆಯು ಎಷ್ಟು ಪರ್ಸೆಂಟ್ನಲ್ಲಿದೆ? ನಮ್ಮ ಚೆಹರೆಯಿಂದ ಪವಿತ್ರತೆಯ ಹೊಳಪು ಕಂಡುಬರುತ್ತದೆಯೇ? ನಡವಳಿಕೆಯಲ್ಲಿ ಪವಿತ್ರತೆಯ ನಶೆ ಕಂಡುಬರುತ್ತದೆಯೇ? ಫಲಕ್ ಅರ್ಥಾತ್ ನಶೆಯಾಗಿದೆ. ನಡವಳಿಕೆಯಲ್ಲಿ ಆ ನಶೆ ಅರ್ಥಾತ್ ಆತ್ಮೀಯ ನಶೆ ಕಂಡುಬರುತ್ತದೆ. ಹಾಗಾದರೆ ತಮ್ಮನ್ನು ನೋಡಿಕೊಂಡಿದ್ದೀರಾ? ನೋಡಿಕೊಳ್ಳುವುದರಲ್ಲಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಸೆಕೆಂಡ್ ಸಾಕಲ್ಲವೇ? ಹಾಗಾದರೆ ಎಲ್ಲರೂ ತಮ್ಮನ್ನು ನೋಡಿಕೊಳ್ಳಿ. ಕುಮಾರಿಯರ ಪ್ರತಿ ಹೊಳಪು ಮತ್ತು ನಶೆ ಇದೆಯೇ? ಒಳ್ಳೆಯದು. ಎಲ್ಲರೂ ಎದ್ದೇಳಿ, ಎದ್ದು ನಿಂತುಕೊಳ್ಳಿ. ಕುಮಾರಿಯರು ಕೆಂಪು ಪಟ್ಟಿಯನ್ನು ಹಾಕಿಕೊಂಡು ಕುಳಿತಿದ್ದಾರೆ. ಆ ಪಟ್ಟಿಯ ಮೇಲೆ ಏಕರೊಥವೆಂದು ಬರೆಯಲ್ಪಟ್ಟಿದೆ. ಸುಂದರವಾಗಿದೆಯಲ್ಲವೇ? ಏಕರೊಥದ ಅರ್ಥವಾಗಿದೆ ಪವಿತ್ರತೆಯ ಶ್ರೇಷ್ಠತೆಯಾಗಿದೆ. ಏಕರೊಥದ ಪಾಠವನ್ನು ಪಕ್ಕಾ ಮಾಡಿಕೊಂಡಿದ್ದೀರಾ? ಇಲ್ಲಿಂದ ಹಿಂತಿರುಗಿದ ನಂತರ ಪಾಠವನ್ನು ಕಚ್ಚಾ ಮಾಡಿಕೊಳ್ಳಬೇಡಿ. ಮತ್ತೆ ಕುಮಾರರ ಗ್ರೂಪ್ ಚೆನ್ನಾಗಿದೆ. ಕುಮಾರರು ಹೃದಯದಲ್ಲಿ ಪ್ರತಿಜ್ಞೆಯ ಪಟ್ಟಿಯನ್ನು ಬಂಧಿಸಿಕೊಂಡಿದ್ದೀರಾ? ಇವರು ಹೊರಗಡೆಯಿಂದ ಬಂಧಿಸಿಕೊಂಡಿದ್ದಾರೆ. ಮತ್ತೆ ಪ್ರತಿಜ್ಞತೆಯ ಪಟ್ಟಿಯನ್ನು ಬಂಧಿಸಿಕೊಂಡಿದ್ದೀರಾ? ಸದಾ ಅರ್ಥಾತ್ ನಿರಂತರ ಪವಿತ್ರತೆಯ ವ್ಯಕ್ತಿತ್ವದಲ್ಲಿರುವಂತಹ ಕುಮಾರರಾಗಿದ್ದೀರಿ. ಈ ರೀತಿ ಆಗಿದ್ದೀರಾ? ಹೌದು ಅಥವಾ ಇಲ್ಲವೆಂದು ಹೇಳಿರಿ. ಅಥವಾ ಹಿಂತಿರುಗಿದ ನಂತರ ಪತ್ರ ಬರೆಯುತ್ತೀರೋ? ಇಲ್ಲವೆಂದರೆ ಏರುಪೇರು ಆಗುತ್ತೀರೋ? ಎಲ್ಲಿಯ ತನಕ ಬ್ರಾಹ್ಮಣ ಜೀವನದಲ್ಲಿ ಜೀವಿಸಿರುತ್ತೀರೋ ಅಲ್ಲಿಯ ತನಕ ಸಂಪೂರ್ಣ ಪವಿತ್ರರಾಗಲೇಬೇಕಾಗಿದೆ. ಈ ರೀತಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿದ್ದೀರೆಂದರೆ ಕೈಯನ್ನು ಎತ್ತಿ. ದೂರದರ್ಶನದಲ್ಲಿ ತಮ್ಮ ಫೋಟೋ ಬರುತ್ತಿದೆ. ಯಾರು ಪ್ರತಿಜ್ಞೆಯಲ್ಲಿ ಸಡಿಲವಾಗುತ್ತೀರೋ ಅವರ ಚಿತ್ರವನ್ನು ಕಳುಹಿಸಲಾಗುತ್ತದೆ. ಅದಕ್ಕೋಸ್ಕರ ಸಡಿಲವಾಗಬೇಡಿ. ಪಕ್ಕಾ ಆಗಿ. ಹೌದು, ಪಕ್ಕಾ ಆಗಿದ್ದೀರಾ? ಪಾಂಡವರಂತೂ ಪಕ್ಕಾ ಆಗಿರುತ್ತಾರೆ. ಪಕ್ಕಾ ಪಾಂಡವರು ಬಹಳ ಒಳ್ಳೆಯವರು. ಶುಭ ಭಾವನೆ, ಶುಭ ಕಾಮನೆಯು ಪವಿತ್ರತೆ ವೃತ್ತಿಯಾಗಿದೆ. ಯಾರು ಹೇಗಾದರೂ ಇರಲಿ, ಆದರೆ ಪವಿತ್ರ ವೃತ್ತಿ, ಶುಭ ಭಾವನೆ ಮತ್ತು ಶುಭ ಕಾಮನೆ ಇರಲಿ. ಮತ್ತು ಪವಿತ್ರ ದೃಷ್ಟಿ ಅರ್ಥಾತ್ ಸದಾ ಪ್ರತಿಯೊಬ್ಬರನ್ನು ಆತ್ಮಿಕ ರೂಪದಲ್ಲಿ ನೋಡಿರಿ ಅಥವಾ ಫರಿಷ್ಠೆಗಳ ರೂಪದಲ್ಲಿ ನೋಡಿ. ವೃತ್ತಿ, ದೃಷ್ಟಿ ಮತ್ತು ಮೂರನೆಯದಾಗಿದೆ ಕೃತಿ ಅರ್ಥಾತ್ ಕರ್ಮದಲ್ಲಿ. ಅಂದರೆ ಕರ್ಮದಲ್ಲಿಯೂ ಸದಾ ಪ್ರತಿಯೊಂದು ಆತ್ಮಗಳಿಗೆ ಸುಖವನ್ನು ಕೊಡಿ ಮತ್ತು ತೆಗೆದುಕೊಳ್ಳಿ. ಇದು ಪವಿತ್ರತೆಯ ಗುರುತಾಗಿದೆ. ವೃತ್ತಿ, ದೃಷ್ಟಿ ಮತ್ತು ಕೃತಿ ಮೂರರಲ್ಲಿಯೂ ಧಾರಣೆ ಇರಬೇಕು. ಯಾರು ಏನೇ ಮಾಡಲಿ ದುಃಖ ಕೊಡುತ್ತಾರೆ, ನಿಂದನೆ ಮಾಡುತ್ತಾರೆ. ಆದರೂ ಸಹ ನಮ್ಮ ಕರ್ತವ್ಯವೇನಾಗಿದೆ? ದುಃಖವನ್ನು ಕೊಡುವವರನ್ನು ಅನುಸರಣೆ ಮಾಡಬೇಕೋ? ತಂದೆಯನ್ನು ಅನುಸರಣೆ ಮಾಡುವವರಾಗಿದ್ದೀರಲ್ಲವೇ? ಬ್ರಹ್ಮ ತಂದೆಯು ದುಃಖ ಕೊಟ್ಟರೋ ಅಥವಾ ಸುಖ ಕೊಟ್ಟರೋ? ಸುಖ ಕೊಟ್ಟರಲ್ಲವೇ? ತಾವು ಬ್ರಹ್ಮ ಅರ್ಥಾತ್ ಬ್ರಾಹ್ಮಣ ಆತ್ಮಗಳು ಏನು ಮಾಡಬೇಕಾಗಿದೆ? ಯಾರೇ ದುಃಖ ಕೊಟ್ಟರೂ ನೀವು ಏನು ಮಾಡುತ್ತೀರಿ? ದುಃಖ ಕೊಡುತ್ತೀರಾ? ಕೊಡುವುದಿಲ್ಲವೇ?
ಒಂದು ವೇಳೆ ಬಹಳ ದುಃಖ ಕೊಟ್ಟರೆ, ಬಹಳ ನಿಂದನೆ ಮಾಡಿದರೆ ಅಥವಾ ಅಪಮಾನ ಮಾಡಿದರೆ ಅಥವಾ ನಿಂದನೆ ಮಾಡಿದರೆ ಸ್ವಲ್ಪ ಬೇಸರ ಮಾಡಿಕೊಳ್ಳುತ್ತೀರೋ ಅಥವಾ ಇಲ್ಲವೋ? ಕುಮಾರಿಯರು ಬೇಜಾರು ಮಾಡಿಕೊಳ್ಳುತ್ತೀರಾ? ಸ್ವಲ್ಪ ಮಾಡಿಕೊಳ್ಳುತ್ತೀರಾ? ಹಾಗಾದರೆ ತಂದೆಯನ್ನು ಅನುಸರಣೆ ಮಾಡಿರಿ. ನನ್ನ ಕರ್ತವ್ಯ ಏನಾಗಿದೆ ಎಂದು ಯೋಚನೆ ಮಾಡಿ. ಅವರ ಕರ್ತವ್ಯವನ್ನು ನೋಡಿ ತಮ್ಮ ಕರ್ತವ್ಯವನ್ನು ಮರೆಯಬೇಡಿ. ಅವರು ನಿಂದನೆ ಮಾಡುತ್ತಿದ್ದರೆ ಅಥವಾ ಗ್ಲಾನಿ ಮಾಡುತ್ತಿದ್ದರೂ ಸಹ ತಾವು ಸಹನಶೀಲ ದೇವ ಆಗಿಬಿಡಿ. ತಮ್ಮ ಸಹನಶೀಲತೆಯಿಂದ ನಿಂದನೆ ಮಾಡುವಂಥವರನ್ನು ತಮ್ಮ ಕೊರಳಿನ ಹಾರವನ್ನಾಗಿ ಮಾಡಿಕೊಳ್ಳಿ. ಸಹನಶೀಲತೆಯಲ್ಲಿ ಬಹಳಷ್ಟು ಶಕ್ತಿ ಇದೆ. ಆದರೆ ಸ್ವಲ್ಪ ಸಮಯ ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ. ನೀವು ಸಹನಶೀಲತೆಯ ದೇವ ಅಥವಾ ದೇವಿಯರಾಗಿದ್ದೀರಲ್ಲವೇ? ಆಗಿದ್ದೀರಾ? ಸಹನಶೀಲ ದೇವತೆ ಅಥವಾ ದೇವಿ ಆಗಿದ್ದೀನಿ ಎನ್ನುವ ಸ್ಮೃತಿಯು ಸದಾ ಇರಲಿ. ದೇವತಾ ಅರ್ಥಾತ್ ಕೊಡುವಂತಹ ದಾತ ಆಗಿದ್ದಾರೆ. ಯಾರೇ ಗ್ಲಾನಿ ಮಾಡಲಿ, ಗೌರವ ಕೊಡಲಿಲ್ಲವೆಂದರೆ ಇದೆಲ್ಲ ಕೆಲಸಕ್ಕೆ ಬರದೇ ಇರುವ ವಸ್ತು, ಕೊಳಕು ಆಗಿದೆ. ಒಳ್ಳೆಯ ವಸ್ತುವಲ್ಲ ತಾನೆ. ಅಂದರೆ ಏಕೆ ತೆಗೆದುಕೊಳ್ಳುತ್ತೀರಾ? ಕೊಳಕನ್ನು ತೆಗೆದುಕೊಳ್ಳುತ್ತೀರಾ? ತೆಗೆದುಕೊಳ್ಳುವುದಿಲ್ಲ ತಾನೆ. ಅಪಮಾನ ಮಾಡುತ್ತಾರೆ, ನಿಂದನೆ ಮಾಡುತ್ತಾರೆ, ನಿಮಗೆ ತೊಂದರೆ ಕೊಡುತ್ತಾರೆ. ಗೌರವವನ್ನು ಕೊಡಲಿಲ್ಲವೆಂದರೆ ಇದೆಲ್ಲವೂ ಏನಾಗಿದೆ? ಒಳ್ಳೆಯ ವಸ್ತುವಾಗಿದೆಯೇ? ಹಾಗಾದರೆ ಏಕೆ ತೆಗೆದುಕೊಳ್ಳುತ್ತೀರಿ? ಸ್ವಲ್ಪವನ್ನು ತೆಗೆದುಕೊಳ್ಳುತ್ತೀರಿ, ನಂತರ ಯೋಚಿಸುತ್ತೀರಿ ತೆಗೆದುಕೊಳ್ಳಬಾರದಿತ್ತೆಂದು. ಹಾಗಾದರೆ ಈಗ ತೆಗೆದುಕೊಳ್ಳಬೇಡಿ. ತೆಗೆದುಕೊಳ್ಳುವುದು ಅರ್ಥಾತ್ ಮನಸ್ಸಿನಲ್ಲಿ ಧಾರಣೆ ಮಾಡುವುದು. ಬೇಜಾರು ಮಾಡಿಕೊಳ್ಳುವುದು ಅಂದರೆ ಮನಸ್ಸಿನಲ್ಲಿ ಧಾರಣೆ ಮಾಡುವುದು, ಫೀಲ್ ಆಗುವುದು. ತಮ್ಮ ಅನಾದಿ ಕಾಲ, ಆದಿ ಮಧ್ಯ ಸಂಗಮದ ಕಾಲ, ಇಡೀ ಕಲ್ಪದ ಪವಿತ್ರತೆಯ ಶ್ರೇಷ್ಠತೆ ಮತ್ತು ವ್ಯಕ್ತಿತ್ವವನ್ನು ನೆನಪು ಮಾಡಿ. ಯಾರು ಏನೇ ಮಾಡಲಿ ತಮ್ಮ ವ್ಯಕ್ತಿತ್ವವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆತ್ಮೀಯ ನಶೆ ಇದೆಯಲ್ಲವೇ? ಡಬಲ್ ವಿದೇಶಿಗಳಿಗಂತೂ ಡಬಲ್ ನಶೆ ಇದೆಯಲ್ಲವೇ? ಡಬಲ್ ನಶೆ ಇದೆಯಲ್ಲವೇ? ಎಲ್ಲ ಮಾತಿನಲ್ಲೂ ಡಬಲ್ ನಶೆ ಇರಲಿ. ಪವಿತ್ರತೆಯ ಡಬಲ್ ನಶೆ ಇರಲಿ. ಸಹನಶೀಲ ದೇವತಾ ಆಗುವುದರಲ್ಲಿಯೂ ಡಬಲ್ ನಶೆ ಇರಲಿ. ಡಬಲ್ ನಶೆ ಇದೆಯಲ್ಲವೇ? ಕೇವಲ ಅಮರರಾಗಿರಿ. ಅಮರಭವದ ವರದಾನವನ್ನು ಎಂದೂ ಮರೆಯಬೇಡಿ. ಒಳ್ಳೆಯದು. ಯಾರು ಯುಗಲ್ ಅರ್ಥಾತ್ ಪ್ರವೃತ್ತಿಯಲ್ಲಿ ಇರುವವರು ಆಗಿದ್ದಾರೆ ಅವರೇ ಒಂಟಿಯಾಗಿರುತ್ತಾರೆ. ಹೇಳುವುದರಲ್ಲಿ ಯುಗಲ್ ಎಂದು ಹೇಳಲಾಗುತ್ತದೆ. ಪ್ರವೃತ್ತಿಯಲ್ಲಿರುವವರು ಎದ್ದು ನಿಂತುಕೊಳ್ಳಿ. ಬಹಳಷ್ಟು ಯುಗಲ್ ಆಗಿರುವವರು ಇದ್ದಾರೆ. ಕುಮಾರ ಕುಮಾರಿಯರು ಬಹಳ ಕಡಿಮೆ ಇದ್ದಾರೆ. ಕುಮಾರರಿಗಿಂತಲೂ ಯುಗಲ್ ಬಹಳಷ್ಟಿದ್ದಾರೆ. ಯುಗಲ್ ಮೂರ್ತಿ ಬಾಪ್ ದಾದಾರವರು ತಾವೆಲ್ಲರೂ ಪ್ರವೃತ್ತಿಯಲ್ಲಿರಲು ಏಕೆ ಸಲಹೆ ಡೈರೆಕ್ಷನ್ ಕೊಟ್ಟಿದ್ದಾರೆ? ವೃತ್ತಿಯಲ್ಲಿರಲು ಏಕೆ ಅವಕಾಶ ಕೊಟ್ಟಿದ್ದಾರೆ ಗೊತ್ತಿದೆಯೇ? ಏಕೆಂದರೆ ಪ್ರವೃತ್ತಿಯಲ್ಲಿರುವವರಿಗೆ ಮಹಾಮಂಡಲೇಶ್ವರರು ತಮ್ಮ ಚರಣಗಳಿಗೆ ಬಾಗಬೇಕು. ಇಷ್ಟೊಂದು ಧೈರ್ಯವಿದೆಯೇ? ಗೃಹಸ್ಥದಲ್ಲಿದ್ದು ಪವಿತ್ರವಾಗಿರುವುದು ಕಷ್ಟವಿದೆ ಎಂದು ಪ್ರಪಂಚದವರು ಹೇಳುತ್ತಾರೆ. ಆದರೆ ತಾವು ಏನು ಹೇಳುತ್ತೀರಾ? ಕಷ್ಟವಿದೆಯೇ ಅಥವಾ ಸಹಜವಾಗಿದೆಯೇ? ಬಹಳ ಸಹಜವಾಗಿದೆ ಆಗಿದ್ದೀರಾ ಅಥವಾ ಕೆಲವೊಮ್ಮೆ ಸಹಜ, ಕೆಲವೊಮ್ಮೆ ಸೋಮಾರಿ, ಲೇಜಿ ಆಗುತ್ತೀರಾ? ಬಾಪ್ ದಾದಾ ತಮ್ಮನ್ನೆಲ್ಲ ಪ್ರಪಂಚದ ಮುಂದೆ ಉದಾಹರಣಾ ಮೂರ್ತಿಯನ್ನಾಗಿ ಮಾಡಿದ್ದಾರೆ. ಚಾಲೆಂಜ್ ಮಾಡಲು ಪ್ರವೃತ್ತಿಯಲ್ಲಿರುತ್ತಾ ನಿವೃತ್ತರು ಅಪವಿತ್ರತೆಯಿಂದ ನಿವೃತ್ತರಾಗಿರಬಹುದು. ಅಂದರೆ ತಾವು ಚಾಲೆಂಜ್ ಮಾಡುವಂಥವರಲ್ಲವೇ? ಎಲ್ಲರೂ ಚಾಲೆಂಜ್ ಮಾಡುವಂಥವರಾಗಿದ್ದೀರಿ. ಸ್ವಲ್ಪ ಸ್ವಲ್ಪ ಭಯಪಡುತ್ತಿಲ್ಲ ತಾನೇ? ಚಾಲೆಂಜ್ ಮಾಡುತ್ತೀರಾ? ಆದರೆ ಏನಾಗುತ್ತದೆ ಎಂದು ಗೊತ್ತಿಲ್ಲ. ವಿಶ್ವದವರ ಜೊತೆ ಚಾಲೆಂಜ್ ಮಾಡಿ, ಏಕೆಂದರೆ ಹೊಸ ವಿಚಾರವಾಗಿದೆ. ಜೊತೆಯಲ್ಲಿದ್ದರೂ ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಸಂಕಲ್ಪ ಬರುವುದಿಲ್ಲ.
ಇದೇ ಸಂಗಮಯುಗದ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ. ಅದೇ ರೀತಿ ವಿಶ್ವದ ಶೋಕೇಸ್ನಲ್ಲಿ ತಾವು ಉದಾಹರಣೆಯಾಗಿದ್ದೀರಿ. ಮಾದರಿ ಎಂದಾದರೂ ಹೇಳಿ ಅಥವಾ ಉದಾಹರಣೆ ಎಂದಾದರೂ ಹೇಳಿ. ನಿಮ್ಮನ್ನು ನೋಡಿ ಎಲ್ಲರಲ್ಲೂ ಶಕ್ತಿ ಬರುತ್ತದೆ ಮತ್ತು ನಾವು ಸಹ ಆಗಬಹುದು. ಸರಿಯಾಗಿದೆಯಲ್ಲವೇ? ಶಕ್ತಿಯರು ಚೆನ್ನಾಗಿದ್ದೀರಾ? ಪಕ್ಕಾ ಆಗಿದ್ದೀರಲ್ಲವೇ? ಅರ್ಧವಲ್ಲ ತಾನೇ, ಪಕ್ಕಾ. ನಿಮ್ಮೆಲ್ಲರನ್ನೂ ನೋಡಿ ಬಾಪ್ತಾದ ಖುಷಿಯಾಗುತ್ತಿದ್ದಾರೆ. ಶುಭಾಶಯಗಳು. ನೋಡಿ ಎಷ್ಟೊಂದು ಮಕ್ಕಳಿದ್ದಾರೆ. ಬಹಳ ಒಳ್ಳೆಯದು. ಶಿಕ್ಷಕಿಯರು ಉಳಿದುಕೊಂಡಿದ್ದಾರೆ. ಶಿಕ್ಷಕಿಯರಿಲ್ಲದೆ ಮುಕ್ತಿ ಇಲ್ಲ. ಶಿಕ್ಷಕಿಯರು ಎದ್ದೇಳಿ. ಒಳ್ಳೆಯದು. ಪಾಂಡವರು ಒಳ್ಳೊಳ್ಳೆಯವರಿದ್ದಾರೆ. ವಾ, ಶಿಕ್ಷಕಿಯರ ವಿಶೇಷತೆಯಾಗಿದೆ. ಪ್ರತಿಯೊಬ್ಬ ಶಿಕ್ಷಕಿಯರ ಚಿತ್ರದಿಂದ ಭವಿಷ್ಯವು ಕಾಣಿಸಬೇಕು ಹಾಗೂ ಪ್ರತಿಯೊಬ್ಬ ಶಿಕ್ಷಕಿಯರ ಚೆಹರೆಯಿಂದ ಫರಿಷ್ಠಾ ಸ್ವರೂಪ ಕಾಣಿಸಬೇಕು. ಈ ರೀತಿಯಲ್ಲಿ ಶಿಕ್ಷಕಿಯರಾಗಿದ್ದೀರಲ್ಲವೇ? ತಾವು ಫರಿಷ್ಠೆಗಳನ್ನು ನೋಡಿ ಅನೇಕರು ಫರಿಷ್ಠೆಗಳಾಗುತ್ತಾರೆ. ನೋಡಿ ಎಷ್ಟೊಂದು ಶಿಕ್ಷಕಿಯರಿದ್ದಾರೆ. ವಿದೇಶದವರು ಬಹಳಷ್ಟು ಶಿಕ್ಷಕಿಯರಿದ್ದಾರೆ. ವಿದೇಶದ ಗ್ರೂಪ್ನಲ್ಲಿ ಬಹಳಷ್ಟು ಶಿಕ್ಷಕಿಯರಿದ್ದಾರೆ. ಈಗ ಸ್ವಲ್ಪವೇ ಶಿಕ್ಷಕಿಯರು ಬಂದಿದ್ದಾರೆ. ಯಾರೆಲ್ಲ ಬಂದಿಲ್ಲ ಅವರನ್ನು ಬಾಪ್ತಾದ ನೆನಪು ಮಾಡಿಕೊಳ್ಳುತ್ತಿದ್ದಾರೆ. ಒಳ್ಳೆಯದು. ಈಗ ಎಲ್ಲ ಶಿಕ್ಷಕಿಯರು ಒಂದುಗೂಡಿ ಯೋಜನೆಯನ್ನು ಮಾಡಿ ತಂದೆಯನ್ನು ನಿಮ್ಮ ನಡವಳಿಕೆ ಮತ್ತು ಚೆಹರೆಯಿಂದ ಹೇಗೆ ಪ್ರತ್ಯಕ್ಷ ಮಾಡುವುದೋ. ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಪ್ರಪಂಚದವರು ಹೇಳುತ್ತಾರೆ ಮತ್ತು ಸರ್ವವ್ಯಾಪಿ ಅಲ್ಲವೆಂದು ನೀವು ಹೇಳುತ್ತೀರಿ. ಆದರೆ ಬಾಪ್ತಾದ ಹೇಳುತ್ತಾರೆ, ಈಗ ಸಮಯದ ಪ್ರಮಾಣ. ಪ್ರತಿಯೊಬ್ಬ ಶಿಕ್ಷಕಿಯರಲ್ಲಿ ತಂದೆಯು ಪ್ರತ್ಯಕ್ಷವಾಗಿ ಕಂಡುಬರಬೇಕು. ಆಗ ಸರ್ವವ್ಯಾಪಿಯಾಗಿ ಕಂಡುಬರುತ್ತಾರಲ್ಲವೇ? ಯಾರನ್ನು ನೋಡಿದರೂ ಅವರಲ್ಲಿ ತಂದೆಯೇ ಕಂಡುಬರಬೇಕು. ಆತ್ಮ ಪರಮಾತ್ಮನ ಮುಂದೆ ಮುಚ್ಚಿ ಹೋಗಿ ಪರಮಾತ್ಮ ಮಾತ್ರ ಕಂಡುಬರುತ್ತಾರೆ. ಇದಾಗುತ್ತದೆಯೇ? ಆಗುತ್ತದೆಯೇ? ಒಳ್ಳೆಯದು. ಇದರ ದಿನಾಂಕ ಏನಾಗಿದೆ? ದಿನಾಂಕವಂತೂ ನಿಗದಿ ಮಾಡಬೇಕಲ್ಲವೇ? ಇದರ ದಿನಾಂಕ ಯಾವುದಾಗಿದೆ? ಎಷ್ಟು ಸಮಯ ಬೇಕಾಗುತ್ತದೆ? ಈಗಿನಿಂದಲೇ ಮಾಡುತ್ತೇವೆ ಎನ್ನುವುದು ಒಳ್ಳೆಯ ಧೈರ್ಯವೇ ಆಗಿದೆ. ಎಷ್ಟು ಸಮಯ ಬೇಕಾಗುತ್ತದೆ? 2002ನೇ ವರ್ಷ ನಡೆಯುತ್ತಿದೆ. ಇನ್ನೂ 2000 ವರ್ಷ ಎಲ್ಲಿಯ ತನಕ ಇದೆ? ಈಗ ಶಿಕ್ಷಕಿಯರು ತಂದೆಯ ಅಂತರಾಳದಲ್ಲಿ ಸಮಾವೇಶವಾಗಿರುವುದು ಕಂಡುಬರಬೇಕು ಮತ್ತು ನನ್ನ ಮುಖಾಂತರ ತಂದೆಯು ಕಂಡುಬರಬೇಕು. ಯೋಜನೆ ಮಾಡುತ್ತೀರಲ್ಲವೇ? ಡಬಲ್ ವಿದೇಶಿಯರು ಮೀಟಿಂಗ್ ಮಾಡುವುದರಲ್ಲಿ ತುಂಬ ಬುದ್ಧಿವಂತರಾಗಿದ್ದಾರೆಯೇ? ಈಗ ಈ ಮೀಟಿಂಗ್ ಮಾಡಬೇಕಾಗಿದೆ. ಹೇಗೆ ನಾವು ಒಬ್ಬೊಬ್ಬರು ತಂದೆಯನ್ನು ಪ್ರತ್ಯಕ್ಷ ಮಾಡುವುದೆಂದು ಮೀಟಿಂಗ್ ಮಾಡದೆ ಹಿಂತಿರುಗುವ ಹಾಗಿಲ್ಲ. ಈಗ ಬ್ರಹ್ಮಕುಮಾರಿಯರೇ ಕಂಡುಬರುತ್ತಿದ್ದಾರೆ ಮತ್ತು ಬ್ರಹ್ಮಕುಮಾರಿಯರು ಬಹಳ ಚೆನ್ನಾಗಿದ್ದಾರೆ. ಇನ್ನು ಇವರ ತಂದೆಯು ಎಷ್ಟು ಚೆನ್ನಾಗಿರಬೇಕೆಂದು ಅವರೇ ನೋಡಲಿ. ಆಗ ವಿಶ್ವ ಪರಿವರ್ತನೆ ಆಗುತ್ತದೆ ಎಲ್ಲವೇ? ಡಬಲ್ ವಿದೇಶಿಯರು ಈ ಯೋಜನೆಯನ್ನು ಪ್ರಾಕ್ಟಿಕಲ್ ಆಗಿ ಪ್ರಾರಂಭ ಮಾಡುತ್ತೀರಲ್ಲವೇ? ಮಾಡುತ್ತೀರಾ? ಪಕ್ಕಾ. ಒಳ್ಳೆಯದು. ನಿಮ್ಮ ದಾದಿ ಇದ್ದಾರಲ್ಲವೇ? ಅವರ ಆಸೆ ಪೂರ್ಣವಾಗುತ್ತದೆ. ಸರಿಯಾಗಿದೆಯಲ್ಲವೇ? ಒಳ್ಳೆಯದು. ಅದರ್ ಕುಮಾರರು ಮತ್ತು ಮಾತೆಯರು ಯಾರು ಒಂಟಿಯಾಗಿದ್ದಾರೆ ಅವರು ಎದ್ದೇಳಿರಿ. ಒಳ್ಳೆಯದು. ನೀವು ಒಂಟಿಯಾಗಿಲ್ಲ. ತಮ್ಮ ಯುಗಲ್ ಬಹಳ ಶಕ್ತಿಶಾಲಿಯಾಗಿದ್ದಾರೆ. ಏಕೆಂದರೆ ಬಾಪ್ತಾದ ಹೇಳುತ್ತಾರೆ, ಎಲ್ಲ ಮಕ್ಕಳಿಗೂ ಹೇಳುತ್ತಾರೆ, ನೀವೆಲ್ಲರೂ ನೀವು ಮತ್ತು ತಂದೆ ಕಂಬೈಂಡ್ ಆಗಿದ್ದೀರಿ ಅಂದಾಗ, ಕಂಬೈಂಡ್ ಆಗಿದ್ದೀರಿ ಅಂದ ಮೇಲೆ ಒಂಟಿಯಾಗಲು ಸಾಧ್ಯವೇ? ಲೌಕಿಕ ಜೀವನವು ಬೇರೆ ವಸ್ತುವಾಗಿದೆ. ಆದರೆ ಬ್ರಾಹ್ಮಣ ಜೀವನದಲ್ಲಿ ಕಂಬೈಂಡ್ ರೂಪದಲ್ಲಿರಬೇಕು. ಯಾರು ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಎನ್ನುವ ರೀತಿಯಲ್ಲಿ
ಕಂಬೈಂಡ್ ಆಗಿರಬೇಕು. ಆ ರೀತಿ ಕಂಬೈಂಡ್ ಆಗಿದ್ದೀರಲ್ಲವೇ, ಅಥವಾ ಒಂಟಿಯಾಗಿದ್ದೀರಾ? ಕಂಬೈಂಡ್ ಆಗಿದ್ದೇವೆ. ಸದಾ ತಂದೆಯ ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹಯೋಗಿ ಮತ್ತು ಜೊತೆಗಾರರಾಗಿದ್ದೇವೆ ಎನ್ನುವ ನಶೆ ಇರುತ್ತದೆ ಎಲ್ಲವೇ. ಎಂದೂ ನಿಮ್ಮನ್ನು ಒಂಟಿ ಎಂದು ತಿಳಿಯಬಾರದು. ಕೆಲವು ಬಾರಿ ತಿಳಿದುಕೊಳ್ಳುತ್ತೀರಾ? ಇಲ್ಲ, ಮೊದಲು ಬಾಪ್ ದಾದಾ ನಿಮ್ಮೆಲ್ಲರ ಜೊತೆಗಾರರಾಗಿದ್ದಾರೆ ಮತ್ತು ಅವಿನಾಶಿ ಸಂಬಂಧವನ್ನು ನಿಭಾಯಿಸುವವರಾಗಿದ್ದಾರೆ. ಬಾಬಾ ಹೇಳುತ್ತಾರೆ ಮತ್ತು ತಕ್ಷಣ ಪ್ರತ್ಯಕ್ಷವಾಗುತ್ತಾರೆ. ಹೇಳುತ್ತಾರೆ, ಸದಾಕಾಲ ಪ್ರತ್ಯಕ್ಷವಾಗಿರುತ್ತಾರೆ. ಅಂದಾಗ ಮೋಜಿನಲ್ಲಿರುತ್ತೀರಲ್ಲವೇ, ಉದಾಸೀನರಾಗುವುದಿಲ್ಲ ತಾನೇ? ಆಗುತ್ತೀರಾ? ಹೌದೋ ಅಥವಾ ಇಲ್ಲವೆಂದು ಹೇಳುತ್ತೀರಾ? ಉದಾಸೀನರಲ್ಲ ತಾನೇ? ಮೋಜಿನಲ್ಲಿ ಇರುತ್ತೀರಲ್ಲವೇ? ಮೋಜೇ ಮೋಜಾಗಿದೆ. ನಾವು ತಂದೆಯ ಮಕ್ಕಳಾಗಿದ್ದೇವೆ. ತಂದೆ ನಮ್ಮವರಾಗಿದ್ದಾರೆ. ತಂದೆಯು ನಿಮ್ಮ ಪ್ರತಿಯೊಂದು ಸೇವೆಯಲ್ಲಿ ಸಹಯೋಗವನ್ನು ಕೊಡುವಂಥವರಾಗಿದ್ದಾರೆ. ಆದ್ದರಿಂದ ನಾವು ಕಂಬೈಂಡ್ ಆಗಿದ್ದೇವೆ ಎನ್ನುವ ಆತ್ಮೀಯ ನಶೆಯು ಸದಾಕಾಲ ಇರುವಂಥವರಾಗಬೇಕು. ಕಂಬೈಂಡ್ ಆಗಿದ್ದೀರಲ್ಲವೇ, ಬಹಳ ಒಳ್ಳೆಯ ಆತ್ಮೀಯ ನಶೆಯುಳ್ಳಂಥವರಾಗಿದ್ದೀರಿ. ನಶೆ ಇದೆಯಲ್ಲವೇ? ನೀವು ಬಾಪ್ ದಾದಾರವರಿಗೆ ಪ್ರಿಯರಿಗಿಂತ ಅತಿ ಪ್ರಿಯರಾಗಿದ್ದೀರಾ. ಚಿಕ್ಕ ಮಕ್ಕಳ ಪ್ರತಿ ಮಕ್ಕಳು ಬಾಪ್ ದಾದಾರವರಿಗೆ ವಿಶೇಷವಾದ ಕಾರ್ಡನ್ನು ಕಳುಹಿಸಿದ್ದೀರಿ. ಕಾರ್ಡ್ ಕಳುಹಿಸಿದ್ದೀರಲ್ಲವೇ? ನಿಮ್ಮೆಲ್ಲರ ಕಾರ್ಡ್ ಪತ್ರ ತಲುಪಿದೆ. ಮಕ್ಕಳು ಕೇಳಿದ್ದೀರಲ್ಲವೇ? ಒಳ್ಳೊಳ್ಳೆಯ ಪತ್ರಗಳಿದೆ. ಕಾರ್ಡನ್ನು ಎಲ್ಲರಿಗೂ ತೋರಿಸಿದರು. ತುಂಬ ಒಳ್ಳೆಯ ಪತ್ರವನ್ನು ಬರೆದಿದ್ದಾರೆ. ಮಕ್ಕಳ ಚಮತ್ಕಾರವನ್ನು ನೋಡಿದ್ದೀರಲ್ಲವೇ? ಮಕ್ಕಳ ಲಗನ್ ಚೆನ್ನಾಗಿದೆ. ಆದ್ದರಿಂದ ಇಲ್ಲಿ ಬಂದು ತಲುಪಿದ್ದಾರೆ. ಮತ್ತು ಇದೇ ಮಕ್ಕಳನ್ನು ತಂದೆಯ ಪ್ರೀತಿ ಮುಂದುವರೆಸುತ್ತದೆ. ಒಳ್ಳೆಯದು. ಮೊದಲನೇ ಬಾರಿ ಬಂದಿರುವವರು ಒಳ್ಳೆಯದು, ಕೈಯನ್ನು ಮೇಲೆತ್ತಿರಿ. ಮೊದಲನೆಯ ಬಾರಿ ಬಂದಿರುವಂಥವರು ಮೊದಲನೆಯ ನಂಬರಿನಲ್ಲಿ ಹೋಗಬೇಕು. ಅಂತಿಮದಲ್ಲಿ ಬಂದರೂ ಸಹ ಮೊದಲನೆಯ ನಂಬರಿಗೆ ತಲುಪಬೇಕು. ಈ ರೀತಿ ಮಾಡುತ್ತೀರಲ್ಲವೇ? ತೀವ್ರವಾಗಿ ಹೋಗುತ್ತೀರಲ್ಲವೇ? ಮೊದಲನೆಯ ನಂಬರ್ ಪಡೆದುಕೊಳ್ಳಬೇಕು. ಇಡೀ ಬ್ರಾಹ್ಮಣ ಪರಿವಾರದಲ್ಲಿ ಮೊದಲನೆಯ ಬಾರಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಬಹಳ 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 ಶುಭಾಶಯವನ್ನು ಕೊಡುತ್ತಿದ್ದಾರೆ. ಒಳ್ಳೆಯದು. ಭಾರತದವರು ಯಾರೆಲ್ಲ ಕುಳಿತಿದ್ದಾರೆಯೋ ಅವರೂ ಸಹ ಎದ್ದು ನಿಂತುಕೊಳ್ಳಿ. ಭಾರತದವರು ಭಾರತ ಮಹಾನ್ ಆಗಿದೆ ಅಂದ ಮೇಲೆ ಭಾರತವಾಸಿಗಳೂ ಸಹ ಮಹಾನ್ ಆಗಿದ್ದಾರೆ. ಭಾರತದ ಮೇಲೆ ತಂದೆಗೂ ಸಹ ಪ್ರೀತಿ ಇದೆ. ಆದ್ದರಿಂದ ಭಾರತದಲ್ಲಿಯೇ ಬಂದಿದ್ದಾರಲ್ಲವೇ, ವಿದೇಶದಲ್ಲಿ ಬರುವುದಿಲ್ಲ. ಈ ಭಾರತದಲ್ಲಿಯೇ ಬರುತ್ತಾರೆ. ಆದರೆ ವಿದೇಶಿಯರು ದೇಶದಲ್ಲಿರುವಂಥವರನ್ನು ಎಚ್ಚರಗೊಳಿಸಲು ನಿಮಿತ್ತರಾಗುತ್ತಾರೆ. ಅಂದಾಗ ಭಾರತದವರು ಅವಕಾಶವನ್ನು ತೆಗೆದುಕೊಳ್ಳಲು ಬುದ್ಧಿವಂತರಾಗಿದ್ದಾರೆ. ನೋಡಿ, ಡಬಲ್ ವಿದೇಶಿಯರ ಸರದಿಯಲ್ಲೂ ಎಷ್ಟೊಂದು ಭಾರತ ದೇಶದ ಮಕ್ಕಳು ಬಂದಿದ್ದಾರೆ. ಆದ್ದರಿಂದ ಈಗ ಭಾರತದ ಸರದಿಯಲ್ಲಿ ವಿಶೇಷ ಡಬಲ್ ವಿದೇಶಿಯರಿಗೂ ನಿಮಂತ್ರಣ ಇದೆ. ಸರಿಯಾಗಿದೆಯಲ್ಲವೇ? ಸುಸ್ವಾಗತ. ಅಂದ ಮೇಲೆ ಡಬಲ್ ವಿದೇಶಿಯರೂ ಸಹ ಬುದ್ಧಿವಂತರಾಗಿದ್ದಾರೆ. ಹೋಗುತ್ತಿರುವಾಗಲೇ ಟಿಕೆಟನ್ನು ಒಂದುಗೂಡಿಸಲು ತೊಡಗುತ್ತಾರೆ. ಮಧುಬನದ ಮೇಲೂ ಪ್ರೀತಿ ಇದೆಯಲ್ಲವೇ? ಮಧುಬನ ಹಾಗೂ ಭಾರತದ ಮೇಲೆ ಏಕೆ ಪ್ರೀತಿ ಇದೆ? ಏಕೆಂದರೆ ವಾಸ್ತವದಲ್ಲಿ ನೀವೆಲ್ಲರೂ ಭಾರತವಾಸಿಗಳಾಗಿದ್ದೀರಿ. ಆದರೆ ಈಗ ಸೇವೆಯ ಕಾರಣ ವಿದೇಶಕ್ಕೆ ಹೋಗಿದ್ದೀರಿ. ಒಂದು ವೇಳೆ ಭಾರತದ ಮೇಲೆ ಪ್ರೀತಿ ಇಲ್ಲವೆಂದರೆ ಭಾರತದ ಆಧ್ಯಾತ್ಮಿಕತೆಯ ಮೇಲೆಯೂ ಪ್ರೀತಿ ಇರುವುದಿಲ್ಲ. ಭಾರತದ ಸಂಸ್ಕೃತಿಯ ಮೇಲೆಯೂ ಪ್ರೀತಿ ಇರುವುದಿಲ್ಲ. ಆದ್ದರಿಂದ ಸಿದ್ಧವಾಗುತ್ತದೆ ನೀವೆಲ್ಲರೂ ಭಾರತದವರೇ ಆಗಿದ್ದೀರೆಂದು. ಕೇವಲ ಸೇವೆಗೋಸ್ಕರ ಅಲ್ಲ, ವಿಶ್ವ ಸೇವೆಯಲ್ಲವೇ? ವಿಶ್ವ ಸೇವೆಯ ಕಾರಣ ಬೇರೆ ಬೇರೆ ಸ್ಥಾನಗಳಿಗೆ ತಲುಪಿದ್ದೀರಿ. ಎಷ್ಟೊಂದು ಭಾಷೆಗಳಿವೆ. ಭಾರತದಲ್ಲಿ ಭಾಷೆಯನ್ನು ಕಲಿಯಲು ಹೋಗುತ್ತೀರಿ ಹಾಗೂ ಸೇವೆ ಮಾಡಲು
ಹೋಗುತ್ತೀರಿ. ಆದ್ದರಿಂದ ನಿಮ್ಮೆಲ್ಲರ ಸೇವೆಗೋಸ್ಕರ ಅಲ್ಲಿ ಜನ್ಮವನ್ನು ಪಡೆದುಕೊಂಡಿದ್ದೀರಿ. ಆದಿಕಾಲ ಸತ್ಯಯುಗದಲ್ಲಿ ಭಾರತದಲ್ಲೇ ಇದ್ದೀರಿ, ಮಧ್ಯದಲ್ಲೂ ಭಾರತದವರೇ ಆಗಿದ್ದೀರಿ. ಈಗ ಸ್ವಲ್ಪ ಸಮಯಕ್ಕೋಸ್ಕರ ಸೇವೆಗಾಗಿ ಹೋಗಿದ್ದೀರಿ. ನಾವು ಭಾರತದವರೆಂದು ನಶೆ ಇದೆಯಲ್ಲವೇ? ಮಧ್ಯದಲ್ಲೂ ಈ ಭಾರತ ಇರುತ್ತದೆ. ನಾವು ಭಾರತದವರೆಂದು ಖುಷಿ ಇದೆಯಲ್ಲವೇ? ಭಾರತವಾಸಿಗಳಿಗಾಗಿ ಇದ್ದೆವು, ಆಗಿದ್ದೆವು ಮತ್ತು ಇರುತ್ತೇವೆ. ಪ್ರತಿ ಕಲ್ಪದಲ್ಲೂ ಇರುತ್ತೇವೆ. ಒಳ್ಳೆಯದು. ಮಾನಸಿಕ ಶಾಂತಿಯ ರಿಟ್ರೀಟ್ನ ಅತಿಥಿಗಳು ಬಂದಿದ್ದಾರೆ. ಒಳ್ಳೆಯದು. ನೀವೆಲ್ಲರೂ ಅತಿಥಿಗಳು ಅಲ್ಲ, ಆದರೆ ಮನೆಯ ಮಕ್ಕಳಾಗಿದ್ದೀರಿ. ಯಾರೆಲ್ಲ ಮಕ್ಕಳಿದ್ದೀರಿ ಅವರೆಲ್ಲ ಮನೆಯವರಾಗಿದ್ದಾರೆ. ಆದರೆ ಅತಿಥಿಗಳಲ್ಲ, ಅತಿಥಿಗಳು ಆದರೆ ಮನೆಯವರು ಎಂದು ಗುರುತಿಗಾಗಿ ಹೇಳುತ್ತಾರೆ. ಚೆನ್ನಾಗಿದೆಯಲ್ಲವೇ? ಮಧುಬನ ಚೆನ್ನಾಗಿದೆಯಲ್ಲವೇ? ಈಗ ಅನ್ಯರಿಗೂ ನಿಮಂತ್ರಣವನ್ನು ಕೊಟ್ಟು ತಮ್ಮ ಜೊತೆಗಾರರನ್ನಾಗಿ ಮಾಡಿಕೊಳ್ಳಿ. ಆದರೆ ಸದಾಕಾಲ ಈ ರೀತಿ ತಿಳಿದುಕೊಳ್ಳಿ, ನಾವು ಪರಮಾತ್ಮನ ಸಂದೇಶ ಕೊಡುವಂತಹ ಸಂದೇಶವಾಹಕರಾಗಿದ್ದೇವೆ. ಒಳ್ಳೆಯದು. ಸದಾ ತಂದೆಯ ನೆನಪು ಮತ್ತು ಸೇವೆ ಮಾಡುತ್ತಿರಬೇಕು. ಒಳ್ಳೆಯದು. ಪಾಂಡವ ಭವನದಲ್ಲಿ ಬಹಳಷ್ಟು ಮಕ್ಕಳು ಕುಳಿತಿದ್ದಾರೆ. ಜ್ಞಾನ ಸರೋವರ ಆ ಶಾಂತಿವನ ಎಲ್ಲ ಸ್ಥಳಗಳಲ್ಲಿಯೂ ಕೇಳುತ್ತಿದ್ದಾರೆ. ವಿಜ್ಞಾನದ ಲಾಭವನ್ನು ನೀವೆಲ್ಲರೂ ಪಡೆದುಕೊಳ್ಳುತ್ತಿದ್ದೀರಿ. ನಿಮಗೋಸ್ಕರವೇ ವಿಜ್ಞಾನವಿದೆ. ಯಾವಾಗ ಸ್ಥಾಪನೆಯ ಪಾತ್ರ ಪ್ರಾರಂಭವಾಗುತ್ತದೆ ಆಗ ಸ್ವಲ್ಪ ಸಮಯಕ್ಕಿಂತ ಮೊದಲು ಈ ವಿಜ್ಞಾನದ ಸಂಶೋಧನೆ ತೀವ್ರಗತಿಯಲ್ಲಿ ಮುಂದುವರಿಯುತ್ತದೆ. ಜನರು ಲಾಭವನ್ನಾದರೂ ಪಡೆದುಕೊಳ್ಳಲಿ, ತೊಂದರೆಯನ್ನಾದರೂ ಪಡೆದುಕೊಳ್ಳಲಿ, ಆದರೆ ನೀವು ಮಾತ್ರ ಲಾಭವನ್ನು ಪಡೆದುಕೊಳ್ಳುತ್ತೀರಲ್ಲವೇ? ಆದ್ದರಿಂದ ಬಾಪ್ದಾದ ವಿಜ್ಞಾನದ ಸಾಧನಗಳನ್ನು ಕೊಡುವಂಥವರಿಗೂ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಕೆಳಗೆ ಆರಾಮದಿಂದ ಕೇಳುತ್ತಿದ್ದಾರೆ. ವಿದೇಶದಲ್ಲಿಯೂ ಸಹ ಕೆಲವರು ಕೇಳುತ್ತಿದ್ದಾರೆ. ಮೋಹಿನಿ ಬೆಹನ್ ನ್ಯೂಯಾರ್ಕ್ ಮತ್ತು ಚಂದ್ರು ಬೆಹನ್ ಕೇಳುತ್ತಿದ್ದಾರೆ. ಒಳ್ಳೆಯದು. ಯಾರೆಲ್ಲ ಇದ್ದಾರೆ? ಒಂದು ವೇಳೆ ಕಾಯಿಲೆ ಇರಬಹುದು, ಸೇವೆ ಇರಬಹುದು, ಆದರೆ ಇಬ್ಬರಿಗೂ ತಮ್ಮ ಶಕ್ತಿಯಿಂದ ಪಾರು ಮಾಡಿ ವಿಜಯಿಗಳಾಗುತ್ತಾರೆ. ಈ ಕಾಯಿಲೆಯೂ ಸಹ ಒಂದು ಪೇಪರ್ ಆಗಿದೆ. ಹೇಗೆ ಬೇರೆಲ್ಲ ಪೇಪರನ್ನು ಪಾಸ್ ಮಾಡುತ್ತೀರೋ ಅದೇ ರೀತಿ ಈ ಪೇಪರನ್ನು ಪಾಸ್ ಮಾಡಬೇಕು ಮತ್ತು ಸಹಜವಾಗುತ್ತದೆ. ಅಂದಾಗ ಮಧುಬನ ನಿವಾಸಿಗಳು ಯಾರೆಲ್ಲ ಇದ್ದಾರೆ? ಬಾಪ್ದಾದ ಶಾಂತಿವನ ಆಸ್ಪತ್ರೆ, ಇಲ್ಲಿಯ ಅಬು ನಿವಾಸಿಗಳು, ಜ್ಞಾನ ಸರೋವರ ನಿವಾಸಿಗಳು, ಸಂಗಮ್ ಭವನದ ನಿವಾಸಿಗಳು, ಎಲ್ಲರಿಗೂ ಮಧುಬನದ ನಿವಾಸಿಗಳು ಎಂದು ಹೇಳುತ್ತಾರೆ. ಒಳ್ಳೆಯದು. ಈ ಒಳ್ಳೆಯ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಂಡಿದ್ದೀರಿ. ಈಗ ಅನ್ಯರಿಗೂ ಅವಕಾಶವನ್ನು ಕೊಡಿ. ಅವಕಾಶ ಕೊಡುವುದೂ ಸಹ ತಮ್ಮ ಪುಣ್ಯದ ಖಾತೆಯಲ್ಲಿ ಜಮಾ ಆಗುವುದಾಗಿದೆ. ಆರಾಮದಿಂದ ಕುಳಿತು ಕೇಳುತ್ತಿದ್ದೀರಿ. ಬಾಪ್ದಾದ ಕೆಳಗೆ ಕುಳಿತು ಕೇಳುತ್ತಿರುವವರನ್ನು ಮೊದಲು ನೆನಪನ್ನು ಕೊಡುತ್ತಿದ್ದಾರೆ. ಅವರ ಜೊತೆಗೆ ಯಾರು ವಿದೇಶದಲ್ಲಿ ಕೇಳುತ್ತಿದ್ದಾರೆ ಮತ್ತು ಯಾರು ದೂರ ಕುಳಿತು ಕೇಳುತ್ತಿದ್ದಾರೆ, ಭಾರತದಲ್ಲಿಯೇ ಆಗಲಿ ವಿದೇಶದಲ್ಲಿಯೇ ಆಗಲಿ, ಆದರೆ ಎಲ್ಲರಿಗೂ ಮೊದಲು ನೆನಪನ್ನು ಕೊಡುತ್ತಿದ್ದಾರೆ. ಅದರ ಜೊತೆಗೆ ಯಾರೆಲ್ಲ ಮಕ್ಕಳು ಕಾರ್ಡನ್ನು ಕಳುಹಿಸಿದ್ದಾರೆ, ಪತ್ರವನ್ನು ಕಳುಹಿಸಿದ್ದಾರೆ, ಅವರೆಲ್ಲರ ಪತ್ರ, ಕಾರ್ಡ್ ಮನಸ್ಸಿನ ಸಮಾಚಾರ, ಸೇವೆಯ ಸಮಾಚಾರ, ಧೈರ್ಯದ ಸಮಾಚಾರ ಎಲ್ಲವೂ ಬಾಪ್ದಾದಾರವರ ಬಳಿ ತಲುಪಿದೆ. ಮತ್ತೆ ಬಾಪ್ದಾದ ಅದಕ್ಕೆ ಬದಲಾಗಿ ಒಬ್ಬೊಬ್ಬ ಮಕ್ಕಳ ಹೆಸರಿನ ಸಹಿತ ಮನಸ್ಸಿನಿಂದ ಬಹಳ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ನೀವು ಮಕ್ಕಳು ಬಹಳ ಪ್ರೀತಿಯಿಂದ ಪತ್ರ ಬರೆದಿದ್ದೀರಿ. ಮಕ್ಕಳು ಎಷ್ಟೊಂದು ಖರ್ಚು ಮಾಡುತ್ತಾರೆ, ಎಷ್ಟೊಂದು ದೊಡ್ಡದಾದ ಕಾರ್ಡನ್ನು ಕಳುಹಿಸುತ್ತಾರೆ. ಆದರೆ ಬಾಪ್ದಾದ ಖರ್ಚನ್ನು ನೋಡುವುದಿಲ್ಲ, ಅವರ ಪ್ರೀತಿಯನ್ನು ನೋಡುತ್ತಾರೆ. ಪ್ರೀತಿಯ ಮುಂದೆ ಯಾವುದೇ ದೊಡ್ಡ ವಸ್ತುವಿಲ್ಲ. ಒಳ್ಳೆಯದು.
ಆಸ್ಪತ್ರೆಯ ನಿಮಿತ್ತರು ಬಂದಿದ್ದಾರೆ. ಒಳ್ಳೆಯದು. ಈ ಆಸ್ಪತ್ರೆಯು ವಿಶ್ವದಲ್ಲಿ ಶಬ್ದವನ್ನು ಹರಡಿಸಲು ಒಳ್ಳೆಯ ಸಾಧನವಾಗಿದೆ, ಏಕೆಂದರೆ ಇದರಲ್ಲಿ ಡಬಲ್ ಲಾಭ ಸಿಗುತ್ತದೆ. ಒಂದು ಶರೀರದ ಮತ್ತು ಎರಡನೆಯದು ಆತ್ಮಕ್ಕೆ ಲಾಭ ಸಿಗುತ್ತದೆ. ಇದು ಡಬಲ್ ಲಾಭ ಆಗಿದೆ. ಆದ್ದರಿಂದ ಬಾಪ್ ದಾದಾ ಯಾರೆಲ್ಲ ಆಸ್ಪತ್ರೆಗೆ ನಿಮಿತ್ತರಾಗಿದ್ದಾರೆ ಹಾಗೂ ಸೇವಾದಾರಿ ಆಗಿದ್ದಾರೆ ಅವರೆಲ್ಲರಿಗೂ ವಿಶೇಷ ಸೇವೆಯ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಈ ಆಸ್ಪತ್ರೆ ಹೆಸರಿಗೆ ಮಾತ್ರ ಆಸ್ಪತ್ರೆಯಾಗಿದೆ, ಆದರೆ ಆತ್ಮಗಳಿಗೆ ತಂದೆಯ ಜೊತೆ ಮಿಲನ ಮಾಡಲು ಸಾಧನವಾಗಿದೆ. ಆಸ್ಪತ್ರೆಯ ಹೆಸರಿನಿಂದ ಸಹಜವಾಗಿ ಎಲ್ಲರೂ ಬರುತ್ತಾರೆ ಅಂದಾಗ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಲ್ಲವೇ? ಎಲ್ಲಿ ಆಸ್ಪತ್ರೆ ಇದೆ ಅದು ಸರಿಯಾಗಿಯೇ ನಡೆಯುತ್ತಿದೆ ಎಲ್ಲವೇ? ಬಾಂಬೆಯ ಆಸ್ಪತ್ರೆ ಚೆನ್ನಾಗಿ ನಡೆಯುತ್ತಿದೆಯೇ? ಗ್ಲೋಬಲ್ ಆಸ್ಪತ್ರೆಯ ಹೆಸರು ಪ್ರಸಿದ್ಧವಾಗಿದೆ. ಬಹಳ ಒಳ್ಳೆಯದು. ಶುಭಾಶಯಗಳು. ವಿದೇಶದ ಹಳೆಯ ಸಹೋದರ ಸಹೋದರಿಯರನ್ನು ನೋಡುತ್ತಾ ಒಳ್ಳೆಯದು. ಆದಿರತ್ನಗಳು ಆಗಿದ್ದೀರಲ್ಲವೇ? ಈ ಚಾರ್ಲಿಯೂ ಸಹ ಆದಿಯವರಾಗಿದ್ದಾರೆ. ಆದಿರತ್ನಗಳನ್ನು ನೋಡಿ ಬಾಪ್ ದಾದಾರವರಿಗೆ ಖುಷಿಯಾಗುತ್ತದೆ. ವಿದೇಶಿ ಸೇವೆಯ ಆದಿರತ್ನಗಳು ಬಹಳ ಒಳ್ಳೆಯ ಸೇವಾದಾರಿ ಆಗಿದ್ದಾರೆ, ಹತಕ್ಕಾಗಿದ್ದಾರೆ ಮತ್ತು ಮುಂದುವರಿಯುತ್ತಿದ್ದಾರೆ. 29 ವರ್ಷದವರು ಬಹಳಷ್ಟು ಮಕ್ಕಳು ಕುಳಿತಿದ್ದಾರೆ. ಕೈಯನ್ನು ಎತ್ತಿರಿ. ಒಳ್ಳೆಯದು. ಅಮರಭವದ ವರದಾನಿಗಳಾಗಿದ್ದೀರಿ. ಜನ್ಮದಿಂದಲೇ ಅಮರಭವದ ವರದಾನ ಸಿಕ್ಕಿದೆ. ಅಮರರಾಗಿದ್ದೀರಿ, ಅಮರರಾಗಿರುತ್ತೀರಿ. ಒಳ್ಳೆಯದು. ಎಲ್ಲರದ್ದು ಮಿಲನ ಆಯಿತು ಹಾಗೂ ಯಾರಾದರೂ ಉಳಿದುಕೊಂಡಿದ್ದೀರಾ? ಸಿಂಧಿ ಗ್ರೂಪ್ ಉಳಿದುಕೊಂಡಿದೆ. ಸಿಂಧಿಯವರು ಈಗ ಬ್ರಾಹ್ಮಣ ಗ್ರೂಪ್ ಆಗಿದ್ದಾರೆ. ಈಗಲೂ ತಮ್ಮನ್ನು ತಾವು ಸಿಂಧಿಯವರೆಂದು ತಿಳಿಯುತ್ತೀರೋ ಅಥವಾ ಬ್ರಾಹ್ಮಣರೋ ಏನೆಂದು ತಿಳಿದುಕೊಳ್ಳುತ್ತೀರಾ? ಆದರೆ ಎಲ್ಲಿಂದ ಬ್ರಹ್ಮ ತಂದೆ ಬಂದರೋ ಅಲ್ಲಿಯವರಂತೂ ನಾವಾಗಿದ್ದೇವೆ ಎಂದು ನಶೆ ಇದೆಯಲ್ಲವೇ? ಈ ನಶೆ ಬಹಳ ಚೆನ್ನಾಗಿದೆ. ಆದರೆ ಈಗ ಬ್ರಾಹ್ಮಣ ಪರಿವಾರದ ವಿಶೇಷ ಸೇವಾದಾರಿ ಆತ್ಮಗಳಾಗಿದ್ದೀರಿ. ಸೇವಾದಾರಿಗಳಲ್ಲವೇ? ಸೇವೆಯ ಆಸಕ್ತಿ ಇಡೀ ಗ್ರೂಪ್ಗೆ ಇದೆ ಎಂದು ಬಾಪ್ ದಾದಾರವರಿಗೆ ತಿಳಿದಿದೆ ಮತ್ತು ನಿಧಾನವಾಗಿ ಸಿಂಧಿ ಗ್ರೂಪನ್ನು ಮುಂದುವರೆಸುತ್ತಿದ್ದಾರೆ. ಮುಂದುವರಿಯುತ್ತದೆ, ಮುಂದುವರಿಯುತ್ತಲೇ ಇರುತ್ತದೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಡಬಲ್ ಶುಭಾಶಯಗಳಾಗಿದೆ. ಒಂದು ಸಿಂಧಿಯವರಾಗಿರುವ ಕಾರಣ ಮತ್ತು ಬ್ರಾಹ್ಮಣ ಜೀವನದಾಗಿರುವ ಕಾರಣ ಶುಭಾಶಯವನ್ನು ಕೊಡುತ್ತಿದ್ದಾರೆ. ಒಳ್ಳೆಯದು. ಎಲ್ಲರೂ ಪಕ್ಕಾ ಆಗಿದ್ದೀರಿ. ಬಾಪ್ ದಾದಾರವರಿಗೆ ಎಲ್ಲರನ್ನೂ ನೋಡಿ ಖುಷಿಯಾಗುತ್ತಿದೆ. ಒಳ್ಳೆಯದು. ಡಬಲ್ ವಿದೇಶಿಯರು ನೋಡಿ ಎಷ್ಟೊಂದು ಸೇವಾದಾರಿಗಳಾಗಿದ್ದಾರೆ. ನಿಮ್ಮೆಲ್ಲರ ಕಾರಣ ಎಲ್ಲರಿಗೂ ನೆನಪು ಪ್ರೀತಿ ಸಿಗುತ್ತಿದೆ. ಬಾಪ್ ದಾದಾರವರಿಗೂ ಡಬಲ್ ವಿದೇಶಿಯರ ಜೊತೆ ಜಾಸ್ತಿ ಎಂದು ಹೇಳುವುದಿಲ್ಲ, ಆದರೆ ಪ್ರತ್ಯಕ್ಷ ಪ್ರೀತಿ ಇದೆ. ಏಕೆ ಪ್ರೀತಿ ಇದೆ? ಏಕೆಂದರೆ ಡಬಲ್ ವಿದೇಶಿ ಆತ್ಮಗಳು ಯಾರು ಸೇವೆಗೆ ನಿಮಿತ್ತರಾಗಿದ್ದಾರೆ ಅವರು ವಿಶ್ವದ ಮೂಲೆ ಮೂಲೆಯಲ್ಲೂ ತಂದೆಯ ಸಂದೇಶವನ್ನು ತಲುಪಿಸಲು ನಿಮಿತ್ತರಾಗಿದ್ದಾರೆ. ಇಲ್ಲದಿದ್ದರೆ ವಿದೇಶಿ ಆತ್ಮಗಳು 4 ಕಡೆ ಬಾಯಾರಿಕೊಂಡು ಇರುತ್ತಾರೆ. ಈಗ ಭಾರತದಲ್ಲಿ ಬಂದರು ಎಂದು ತಂದೆಗೆ ದೂರು ಮಾಡುವುದಿಲ್ಲ. ತಾನೇ ವಿದೇಶದಲ್ಲಿ ಏಕೆ ಸಂದೇಶ ಕೊಟ್ಟಿಲ್ಲ ಎಂದು ತಂದೆಗೆ ದೂರನ್ನು ಪೂರ್ಣ ಮಾಡುವುದರಲ್ಲಿ ನಿಮಿತ್ತರಾಗಿದ್ದೀರಿ. ಮತ್ತು ಜಾನಕಿ ದಾದಿಯವರಿಗೆ ಯಾವುದೇ ದೇಶ ಉಳಿದುಕೊಳ್ಳಬಾರದು ಎಂದು ಬಹಳಷ್ಟು ಉತ್ಸಾಹ ಇದೆ. ಒಳ್ಳೆಯದು. ತಂದೆಯ ದೂರನ್ನು ಪೂರ್ಣ ಮಾಡುತ್ತಿದ್ದೀರಲ್ಲವೇ? ಆದರೆ ನೀವೆಲ್ಲ ಜೊತೆಗಾರರಿಗೆ ಬಹಳ ಸುಸ್ತು ಮಾಡುತ್ತಾರೆ, ಸುಸ್ತು ಮಾಡಿಸುತ್ತಾರಲ್ಲವೇ? ಜಯಂತಿ ಸುಸ್ತಾಗಿಲ್ಲವೇ? ಆದರೆ ಈ ಸುಸ್ತಿನಲ್ಲೂ ಮೋಜು ಸಮಾವೇಶವಾಗಿದೆ. ಇದು ಪದೇ ಪದೇ ಏಕೆ ಎಂದು ಪ್ರಶ್ನೆ ಬರುತ್ತಿತ್ತು. ಆದರೆ ಯಾವಾಗ ಭಾಷಣ ಮಾಡಿ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತೀರೋ ಆಗ ಚೆಹರೆ ಬದಲಾಗುತ್ತದೆ. ಒಳ್ಳೆಯದು.
ಇಬ್ಬರೂ ದಾದಿಯರಲ್ಲಿ ಒಲವು ಉತ್ಸಾಹವನ್ನು ಹೆಚ್ಚಿಸುವಂಥ ವಿಶೇಷತೆ ಇದೆ. ಇವರು ಶಾಂತವಾಗಿ ಕುಳಿತುಕೊಳ್ಳುವುದಿಲ್ಲ. ಸೇವೆಯಂತೂ ಇನ್ನೂ ಉಳಿದಿದೆಯಲ್ಲವೇ? ಒಂದು ವೇಳೆ ಭೂಪಟವನ್ನು ತೆಗೆದು ನೋಡಿ, ಭಾರತದಲ್ಲಿಯೇ ಆಗಲಿ ಅಥವಾ ದೇಶದಲ್ಲಿಯೇ ಆಗಲಿ ಭೂಪಟದಲ್ಲಿ ಒಂದೊಂದು ಸ್ಥಾನವನ್ನು ಗುರುತು ಮಾಡುತ್ತಾ ಹೋದಲ್ಲಿ ಇನ್ನೂ ಉಳಿದಿರುವ ಸ್ಥಾನಗಳು ಕಂಡುಬರುತ್ತವೆ. ಆದ್ದರಿಂದ ಬಾಪ್ ದಾದಾ ಖುಷಿ ಪಡುತ್ತಾರೆ ಮತ್ತು ಹೆಚ್ಚು ಸುಸ್ತಾಗಬೇಡಿರೆಂದು ಸಹ ಹೇಳುತ್ತಾರೆ. ನೀವೆಲ್ಲರೂ ಸೇವೆಯಲ್ಲಿ ಖುಷಿಯಾಗಿದ್ದೀರಲ್ಲವೇ? ಈಗ ಈ ಎಲ್ಲ ಕುಮಾರಿಯರೂ ಸಹ ಶಿಕ್ಷಕಿಯರಾಗುತ್ತಾರಲ್ಲವೇ? ಯಾರು ಶಿಕ್ಷಕಿಯರಿದ್ದಾರೆ ಅವರು ಆಗಿಯೇ ಇದ್ದಾರೆ. ಆದರೆ ಯಾರು ಶಿಕ್ಷಕಿಯರಾಗಿಲ್ಲ ಅವರು ಶಿಕ್ಷಕಿಯರಾಗಿ ಒಂದಲ್ಲ ಒಂದು ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡುತ್ತಾರಲ್ಲವೇ? ಭುಜಗಳಾಗುತ್ತಾರಲ್ಲವೇ? ಡಬಲ್ ವಿದೇಶಿ ಮಕ್ಕಳಿಗೆ 2 ಕೆಲಸವನ್ನು ಮಾಡಿ ಅಭ್ಯಾಸವಿದ್ದೇ ಇದೆ. ನೌಕರಿಯನ್ನು ಸಹ ಮಾಡುತ್ತಾರೆ ಮತ್ತು ಸೇವಾ ಕೇಂದ್ರವನ್ನು ಸಹ ಸಂಭಾಲನೆ ಮಾಡುತ್ತಾರೆ. ಆದ್ದರಿಂದ ಬಾಪ್ ದಾದಾ ಡಬಲ್ ಅಭಿನಂದನೆಗಳನ್ನು ಕೊಡುತ್ತಾರೆ. ಒಳ್ಳೆಯದು. 4 ಕಡೆಯಲ್ಲಿರುವಂತಹ ಅತಿ ಸ್ನೇಹಿ, ಅತಿ ಸಮೀಪ, ಸದಾ ಆದಿಕಾಲದಿಂದ ಇದುವರೆಗೂ ಘನತೆಯ ಅಧಿಕಾರಿಗಳು, ಸದಾ ತನ್ನ ಚೆಹರೆ ಮತ್ತು ನಡತೆಯಿಂದ ಪವಿತ್ರತೆಯ ಹೊಳಪನ್ನು ತೋರಿಸುವಂತಹ, ಸದಾ ಸ್ವಯಂವನ್ನು ಸೇವೆ ಮತ್ತು ನೆನಪಿನಲ್ಲಿ ತೀವ್ರ ಪುರುಷಾರ್ಥದ ಮೂಲಕ ನಂಬರ್ 1 ಆಗುವಂತಹ, ಸದಾ ತಂದೆಯ ಸಮಾನ ಸರ್ವಶಕ್ತಿ ಸರ್ವಗುಣ ಸಂಪನ್ನ ಸ್ವರೂಪದಲ್ಲಿರುವಂತಹ ಇಂತಹ ಎಲ್ಲ ಕಡೆಯ ಪ್ರತಿಯೊಂದು ಮಗುವಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ದಾದೀಜಿಯವರ ಜೊತೆ ಆರೋಗ್ಯ ಚೆನ್ನಾಗಿದೆಯೇ? ಸದಾ ಸರಿಯಾಗಿಯೇ ಇದೆ. ಸದಾ ಸರಿಯಾಗಿರಲೇಬೇಕು. ಎಲ್ಲರ ಆಶೀರ್ವಾದ ಪ್ರಾಪ್ತಿಯಾಗಿದೆಯಲ್ಲವೇ? ಆಶೀರ್ವಾದ ಎಲ್ಲದಕ್ಕಿಂತ ದೊಡ್ಡ ಔಷಧಿಯಾಗಿದೆ. ಈ ಆಶೀರ್ವಾದದ ಔಷಧಿಯು ಸರಿಯಾಗಿ ಮಾಡುತ್ತಿದೆ. ಮಿಕ್ಕಿದ್ದೆಲ್ಲವೂ ನಿಮಿತ್ತ ಮಾತ್ರವಷ್ಟೇ. ನಿಮ್ಮ ಔಷಧಿಯನ್ನೂ ಸಹ ನಿತ್ಯವೂ ತೆಗೆದುಕೊಳ್ಳುತ್ತೇನೆ. ಅದು ಸಹ ಆಶೀರ್ವಾದವಾಗಿದೆ. ಸರ್ವರಿಗೆ ದಾದಿಯರೊಂದಿಗೆ ಬಹಳ ಪ್ರೀತಿ ಇದೆಯಲ್ಲವೇ? ಎಷ್ಟು ಪ್ರೀತಿ ಇದೆ! ತಂದೆಯವರಿಗಂತೂ ಇದ್ದೇ ಇದೆ. ಆದರೆ ಸಾಕಾರ ರೂಪದಲ್ಲಿಯಂತೂ ತಾವುಗಳು ಇದ್ದೀರಲ್ಲವೇ? ನಿಮಿತ್ತರಂತೂ ಆಗಿಯೇ ಇದ್ದೀರಿ. ವಿದೇಶದ ಮುಖ್ಯ ಶಿಕ್ಷಕಿ ಸಹೋದರಿಯರೊಂದಿಗೆ ಎಲ್ಲರೂ ಸೇವೆಯ ಯೋಜನೆ ಒಳ್ಳೊಳ್ಳೆಯದನ್ನು ಮಾಡಿದ್ದೀರಲ್ಲವೇ? ಏಕೆಂದರೆ ಸೇವೆ ಸಮಾಪ್ತಿಯಾಗಲಿ, ಆಗ ನಿಮ್ಮ ರಾಜ್ಯ ಬರುತ್ತದೆ. ಸೇವೆಯ ಸಾಧನವೂ ಸಹ ಅವಶ್ಯಕವಾಗಿದೆ. ಆದರೆ ಮನಸ್ಸು ಮತ್ತು ಮಾತು ಎರಡೂ ಜೊತೆಯಲ್ಲಿ ಸೇವೆ ಮತ್ತು ಸ್ವ ಉನ್ನತಿ ಜೊತೆ ಇರಲಿ. ಇಂತಹ ಸೇವೆ ಸಫಲತೆಯನ್ನು ಸಮೀಪ ತರುತ್ತದೆ. ಸೇವೆಗಂತೂ ನಿಮಿತ್ತರಿದ್ದೇ ಇದ್ದೀರಿ ಮತ್ತು ತಾವೆಲ್ಲರೂ ತಮ್ಮ ತಮ್ಮ ಸೇವಾ ಕೇಂದ್ರದಲ್ಲಿ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದೀರಿ. ಈ ಉಳಿದ ಯಾವ ಸೇವೆಯ ಕೆಲಸವನ್ನು ನೀಡಲಾಗಿದೆ ಅದರ ಯೋಜನೆಯನ್ನು ಮಾಡಿ, ಅದಕ್ಕಾಗಿ ಸ್ವಯಂನಲ್ಲಿ ಏನೇನೋ ಅಥವಾ ಸೇವೆಯಲ್ಲಿ ಯಾವ ರೀತಿ ವೃದ್ಧಿಯಾಗಬೇಕೋ ಅದರ ಯೋಜನೆಯನ್ನು ಮಾಡಿ. ಬಾಕಿ ಬಾಪ್ ದಾದಾರವರು ಸೇವಾದಾರಿಗಳನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಎಲ್ಲರೂ ಒಳ್ಳೆಯ ಸೇವಾ ಕೇಂದ್ರದ ಉನ್ನತಿಯನ್ನು ಪಡೆಯುತ್ತಿದ್ದೀರಲ್ಲವೇ? ಈಗಂತೂ ಬೇರೆ ಬೇರೆ ಕಡೆ ಚೆಲ್ಲಾಪಿಲ್ಲಿಯಾಗಿದ್ದಾರೆ. ಅವರ ಸಂಘಟನೆಯನ್ನು ಮಾಡಿ, ಅವರನ್ನು ಪಕ್ಕಾ ಮಾಡಿ, ಪ್ರಾಕ್ಟಿಕಲ್ ಪ್ರೂಫನ್ನು ಎಲ್ಲರ ಮುಂದೆ ತೋರಿಸಿ, ಮುಂದುವರೆಸಿ. ಭಲೆ ಯಾವುದೇ ಸೇವೆಯನ್ನು ಮಾಡುತ್ತಿರಬಹುದು. ಒಳ್ಳೆಯದಾಯಿತು, ಒಳ್ಳೆಯದಾಗಿದೆ, ಒಳ್ಳೆಯದಾಗುವುದಿದೆ. ಓಂ ಶಾಂತಿ. ವರದಾನ: 3 ಸ್ಮೃತಿಗಳ ತಿಲಕದ ಮೂಲಕ ಶ್ರೇಷ್ಠ ಸ್ಥಿತಿ ಮಾಡಿಕೊಳ್ಳುವಂತಹ ಅಚಲ ಅಡೋಲ ಭವ. ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೂ 3 ಸ್ಮೃತಿಯ ತಿಲಕವನ್ನು ನೀಡಿದ್ದಾರೆ. ಒಂದು ಸ್ವಯಂನ ಸ್ಮೃತಿ, ನಂತರ ತಂದೆಯ ಸ್ಮೃತಿ ಮತ್ತು ಶ್ರೇಷ್ಠ ಕರ್ಮಕ್ಕಾಗಿ ಡ್ರಾಮಾದ ಸ್ಮೃತಿ. ಯಾರಿಗೆ ಈ 3 ಸ್ಮೃತಿಗಳು ಸದಾ ಇರುವುದೋ ಅವರ ಸ್ಥಿತಿಯೂ ಸಹ ಶ್ರೇಷ್ಠವಾಗಿರುವುದು. ಆತ್ಮದ ಸ್ಮೃತಿಯ ಜೊತೆಗೆ ತಂದೆಯ ಸ್ಮೃತಿ ಮತ್ತು ತಂದೆಯ ಜೊತೆ ಡ್ರಾಮಾದ ಸ್ಮೃತಿ ಅತಿ ಅವಶ್ಯಕವಾಗಿದೆ. ಏಕೆಂದರೆ ಕರ್ಮದಲ್ಲಿ
ನಿಮ್ಮಲ್ಲಿ ಒಂದು ವೇಳೆ ಡ್ರಾಮಾದ ಜ್ಞಾನ ಇದ್ದಲ್ಲಿ ಮೇಲೆ ಕೆಳಗೆ ಆಗುವುದಿಲ್ಲ. ಯಾವುದೇ ಭಿನ್ನ ಪರಿಸ್ಥಿತಿಗಳು ಬಂದರೂ ಅದರಲ್ಲಿ ಅಚಲ ಅಡೋಲರಾಗಿರುವಿರಿ. ಸ್ಲೋಗನ್: ದೃಷ್ಟಿಯನ್ನು ಅಲೌಕಿಕ, ಮನಸ್ಸನ್ನು ಶೀತಲ ಮತ್ತು ಬುದ್ಧಿಯನ್ನು ದಯಾಹೃದಯಿಯಾಗಿ ಮಾಡಿಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.